ವೆಲ್ಕಮ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೀನಿ. ನಮ್ಮೂರಲ್ಲಿ ನೀರು ಪ್ರಾಬ್ಲಮ್ಮು. ನೀರು ತುಂಬ 15 ದಿವಸದಿಂದ ನೀರು ಕೊಡ್ತಾನೇ ಇದ್ದೀವಿ. ನೀರೇ ತುಂಬ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಟ್ಟೈತೆ. ಹೊಳೆನೂ ನೀರಿಲ್ಲ, ಕಾಲುವೆನೂ ನೀರಿಲ್ಲ. ನೀರು ಒತ್ತಿ ಮೈಕೈ ಎಲ್ಲ ನೋವು ಬಂದ್ಬಿಟ್ಟೈತೆ. ಏನು ಮಾಡೋದು? ಹೊಳೆಯಲ್ಲೂ ಕಾಲುವೆಯಲ್ಲೂ ಇಲ್ಲಿ ಇಳಿದೋದ್ರು ತಾನೇ ನೀರು ಬಿಡೋರು ತಾನೇ ಏನು ಮಾಡ್ತಾರೆ? ಪಾಪ ಅವ್ರನ್ನ ಬೋದಿ ಮಡಗ್ತಾರೆ ಜನಗಳು. ಪಾಪ ಅವ್ರು ತಾನೇ ಮಾಡ್ತಾರೆ. ಎಲ್ಲ ಬೀದಿಗೂ ಮೇಂಟೈನ್ ಮಾಡಬೇಕು ನೀರನ್ನ. ಹೆಂಗೋ ಮಳೆ ಹನಿ ಬೀಳೋ ಗಂಟ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಪಾಪ ಅವ್ರನ್ನೂ ದೂರಕ್ಕಾಗೋದಿಲ್ಲ. ಅಯ್ಯೋ, ನನಗೂ 15 ದಿವ್ಸ ಗಂಟ ಮಳೆ ಯಾವಾಗ ಬಂದ್ಬಿಡ್ತಪ್ಪ ಅಷ್ಟು ಇದಾಗ್ಬಿಟ್ಟೈತೆ. 15 ದಿವಸದಿಂದ ನೀರು ಒತ್ತಿ ಜೀವ ಹೋಗ್ಬಿಟ್ಟೈತೆ ಕಣಪ್ಪ. ಅಯ್ಯಪ್ಪ, ಹಿಂದೆ ಎಲ್ಲ ಹೆಂಗೆ ಹೊರ್ತಿದ್ರು, ಹೆಂಗೆ ಮಾಡ್ತಿದ್ರು ಅಂದರೆ ಅವರೇ ನಿಜ ಗ್ರೇಟ್. ನಮ್ಮಂಥವ್ರು ಅಯ್ಯಪ್ಪ ಹೊರಕ್ಕಾಗಲ್ಲ. ಹಿಂದೆ ಹೆಂಗೆ ಹೊಳೆಯಿಂದ ಹೆಂಗೆ ಹೊರ್ತಿದ್ರು ಅನಿಸ್ತದೆ. ಅಷ್ಟು ನೀರಿಗೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇವಾಗ ಗುರುವಾರದಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೋಮವಾರದಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಸಂಜೆ ಮಾಡ್ತಾಯಿದ್ದೀನಿ. ಏನು ಮಾಡೋದು? ಏನನ್ನಾರ ಹಿಂಸೆಗಳು ಬರ್ತಾನೇ ಇರ್ತವೆ. ಏನೂ ಮಾಡೋಕ್ಕಾಗೋದಿಲ್ಲ. ಈಗ ನಮ್ಮ ಹುಡುಗಗೆ ನಮ್ಮ ಹುಡುಗಂಗೆ ಟ್ಯೂಷನ್ ಬೇರೆ, ಪರೀಕ್ಷೆ ಬೇರೆ. ಓದ್ಕೊ ಅಂತ ಹೇಳಿ ಸಾಕಾಗೋಯ್ತದೆ. ಹೇಳಿದ ಮಾತನ್ನೇ ಕೇಳೋಕ್ಕಲ್ಲ. ಎಲ್ಲ ಮಕ್ಕಳು ಹಿಂಗೆ ಅನಿಸುತ್ತೆ. ಏನು ಮಾಡೋದು? ಹೇಳಿದ ಮಾತು ಕೇಳೋಕ್ಕಲ್ಲ. ಚಿಕ್ಕವಾದಾಗಲೇ ಒಂಥರ, ದೊಡ್ಡವಾದಮೇಲೆ ಒಂಥರ. ದೊಡ್ಡವಾದಮೇಲೆ ಹೇಳಿದ ಮಾತು ಕೇಳೋಕ್ಕಲ್ಲ. ಚಿಕ್ಕವಾದಾಗೆ ಯಾಕಪ್ಪ ದೊಡ್ಡವಾದ ಅನಿಸ್ತದೆ. ಏನು ಮಾಡೋಕ್ಕಾಗ್ತಿಲ್ಲ. ಅವ್ರು ಹೇಳ್ದಂಗೆ ಅವ್ರ ಮಾತು ನಾವೇ ಕೇಳೋಂಗಾಗದೆ. ನಮ್ಮ ಮಾತು ಅವ್ರು ಕೇಳಬೇಕು, ನಾವೇ ಅವ್ರ ಮಾತು ಕೇಳಬೇಕಾಗದೆ. ಏನು ಮಾಡೋದು? ಕಾಲಕ್ಕೆ ತಕ್ಕಂಗೆ ನಡಿಬೇಕು ತಾನೇ. ಏನು ಮಾಡೋಕ್ಕಾಗೋದಿಲ್ಲ. ನೋಡೋಣ ಮುಂದಿನ ಬ್ಲಾಗ್ ಹೆಂಗಾಗುತ್ತೆ ನೋಡೋಣ. ಇವತ್ತು ಸೋಮವಾರ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದೆ. ದೇವ್ರ ಸಾಮಾನೇನು ತೊಳೆಯೋಕ್ಕೆ ಹೋಗಲಿಲ್ಲ. ಇವತ್ತು ದೇವ್ರ ಸಾಮಾನು ತೊಳೆಯೋಕ್ಕೆ ಮನೆ ನೀರು ಇರಲಿಲ್ಲ ಅಂದ್ಬಿಟ್ಟು ಅದೇ ಬೋರ್ ನೀರಲ್ಲಿ ತೊಳೆದ್ರೆ ದೇವ್ರ ಸಾಮಾನು ಕ್ಲೀನ್ ಆಗೋದಿಲ್ಲ ಅಂದ್ಬಿಟ್ಟು ಹಾಗೇ ಶನಿವಾರ ತೊಳ್ಕೊಳ್ಳೋಣ ಅಂತ ಸುಮ್ಮನಾದೆ. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದೆ, ಆದರೆ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿದ್ದಿಲ್ಲ. ಇನ್ನು ಶನಿವಾರ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಏನೂ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ನಾನು ದೇವ್ರ ಮೇಲೆ ನಂಬಿಕೆ ನನಗೆ ಜಾಸ್ತಿ. ಏಕೆ ಅಂದರೆ ದೇವ್ರನ್ನ ನಂಬ್ತೀನಿ ನಾನು. ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಹಾಲು ನೋಡೋಕ್ಕೆ ಈ ಥರ ಕಾಣಿಸ್ತಿದೆ. ಸುಮಾರಾಗಿ ಕ್ಲೀನ್ ಮಾಡಿದ್ದೀನಿ. ಹಾಗೆ ನಮ್ಮ ಅಪ್ಪಾಜಿಗೂ ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಏಕೆ ಅಂದರೆ ನಮ್ಮ ಅಪ್ಪಾಜಿ ಕಂಡ್ರೆ ನನಗೆ ತುಂಬ ಪ್ರೀತಿ. ಅವ್ರು ಕಳ್ಕೊಂಡಿರೋ ದಿನ ನೆನ್ಕೊಂಡ್ರೆ ನನಗೆ ಅವ್ರನ್ನೆಲ್ಲ ನೋವಾಗುತ್ತೆ. ಇಲ್ಲೆಲ್ಲ ಗಂಧ ಕಡ್ಡಿ ಹೊಗೆ ಎಲ್ಲ ಬಿದ್ದುಬಿಟ್ಟು ಎಲ್ಲ ಮಸಿ ಥರ ಎಲ್ಲ ಇದಾಗಿತ್ತು ಅಂದ್ಬಿಟ್ಟು ಎಲ್ಲನೂ ಒದ್ರುಬಿಟ್ಟು ಹೊರಗಡೆ ಹಾಕೋಣ ಅಂತ ಮಡಗಿದೆ. ತಗೊಂಡು ಹೊರಗಡೆ ಹಾಕ್ತಾಯಿದ್ದೀನಿ. ಹುಳಿಕಾಳೆಲ್ಲ ಬೇಯಕ್ಕಾಗ್ತೆ. ಏಕೆಂದರೆ ಕಾಯಿಸಿ ಸಾಂಬಾರು ಮಾಡೋಣ ಅಂತ ಹುಳಿಕಾಳು ಬೇಯಕ್ಕೆ ಹಾಕಿದ್ದೀನಿ. ನಮ್ಮೂರ ಕಡೆ ಬಸ್ಸಾರು ಅಂತಾರೆ, ನಮ್ಮ ಕಡೆ ಕಾಯಿಸಿ ಸಾರು ಅಂತಾರೆ. ಈ ಕಡೆ ಸಾಲಿಗ್ರಾಮ ಕಡೆ ಬಸ್ ಸಾಂಬಾರು ಅಂತಾರೆ. ಹುಳಿಕಾಳೆಲ್ಲ ಬೇಯಕ್ಕಿದೆ. ಚೆನ್ನಾಗಿ ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿದೆ, ಚೆನ್ನಾಗಿ ಬೆಂದಿತ್ತು.
ಇನ್ನು ಹುಳ್ಳಿಕಾಳು ಹೆಲ್ತ್ಗೆ ಒಳ್ಳೆಯದು. ಚೆನ್ನಾಗಿ ಒಗ್ಗರಣೆ ಮಾಡಿಬಿಟ್ರೆ ಹುಳ್ಳಿಕಾಳು ಚೆನ್ನಾಗಿರುತ್ತೆ. ಈ ಕಡೆ ಮಳೆ ಸಾಂಬಾರಿಗೆ ಅಂದ್ಬಿಟ್ಟು ಮಳೆ ಕಾಳು ನೆನೆ ಹಾಕಿದೆ. ಅವರೆಕಾಳು ನನ್ನ ಹತ್ರ ಇತ್ತಲ್ಲ, ಅವರೆಕಾಳು ಹುಸಿ ಹಾಕಿದೆ. ಮೊಳಗಟ್ರೆ ಈ ಬೇಸಿಗೆಗೆ ಹೊತ್ಕೊ ಬೇಗ ಮೊಳಕೆ ಬರುತ್ತೆ ಅಂದ್ಬಿಟ್ಟು ಮೊಳಗಟ್ಟಿದೆ. ಹಾಗೆ ಕಾಯಿಸಿ ಸಾರಿಗೆ ಹುಣಸೆಹಣ್ಣು, ಕಾಯಿ ತುರಿ ಎಲ್ಲನೂ ಹಾಕಿ ಖಾರ ಪುಡಿ ಎಲ್ಲ ಕಾಳಿಗೆ ಒಗ್ಗರಣೆಗೆ ಎಲ್ಲನೂ ಹದ ಮಾಡ್ಕೊಂಡಿದ್ದೀನಿ. ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಸುಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಕಡೆ ಈರುಳ್ಳಿ ಆಗ ಹಿಂದೆ ಕೆಂಡದಲ್ಲಿ ಸುಡೋರು, ಈಗ ಆ ಥರ ಕೆಂಡ ಎಲ್ಲಿ ಬರುತ್ತೆ ಹೇಳಿ. ಈಗ ಈ ಥರ ಹರಳೆ ಮೇಲೆ ಹಾಕ್ಕೊಂಡು ಯಾವಾಗಲೂ ಸುಟ್ಕೊತೀನಿ, ಸಾಂಬಾರು ರುಚಿಯಾಗಿರುತ್ತೆ ಅಂತ. ಈ ಕಡೆ ಆಯಲ್ ಹಾಕ್ತಾಯಿದ್ದೀನಿ. ಆಯಲ್ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿದ್ರೆ ಸಾಸಿವೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲನೂ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಎಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುಳ್ಳಿಕಾಳು ಚೆನ್ನಾಗಿ ಒಂದೇ ಕುದೀಲಿ ಬೆಂದೋಗ್ಬಿಟ್ಟಿತ್ತು. ಎಲ್ಲ ಚೆನ್ನಾಗಿ ಒಂದೇ ಒಂದು ವಿಷಲ್ 2 ವಿಷಲ್ ಕೂಗಿಸಿದೆ, ಚೆನ್ನಾಗಿ ಬೆಂದೋಗಿತ್ತು. ಈ ಕಡೆ ಸಾಂಬಾರು ಸಹ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಮಸಾಲೆ ಖಾರ ಹಾಕ್ಕೊಂಡು ಎಲ್ಲ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಯಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಕಾಯಿ ತುರಿ ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪಿದ್ರೆ ಹಾಕಬೇಕು. ನನ್ನ ಹತ್ರ ಸಾಂಬಾರು ಸೊಪ್ಪು ಸ್ವಲ್ಪ ಇತ್ತು ಅಂದ್ಬಿಟ್ಟು ಸಾಂಬಾರಿಗೇನು ಹಾಕೋಕ್ಕೆ ಹೋಗಲಿಲ್ಲ. ಒಗ್ಗರಣೆ ಕಾಳಿಗೆ ಹಾಕಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈ ಥರ ಆಗಿತ್ತು ಸೋಮವಾರ ಸಾಯಂಕಾಲ ಈ ಥರ ಆಗಿತ್ತು. ಕೈ ಸಾಂಬಾರು ತಕ್ಕೊಳ್ಳೋಕ್ಕೆ ಆಯ್ತಲ್ಲ, ಏನು ಹೊಸಿ ರೈಟಲ್ಲ. ಖಾರ ಪುಡಿ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಅಲ್ಲೇ 2 ತಿಂಗಳಾಗಿತ್ತು, 2.5 ತಿಂಗಳಾಯಿತು. ಇನ್ನು ಖಾರ ಪುಡಿ ಇನ್ನು ಮಳೆಗಾಲ ಟೈಮ್ ಅಲ್ವಾ, ಇನ್ನು ಮಳೆ ಟೈಮು ಬಿಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಖಾರ ಪುಡಿ ಎಲ್ಲನೂ ತರಿಸಿದ್ದೆ. ಇನ್ನು ಸಂಜೆ ಬುಧವಾರ ಸಂಜೆ ನಮ್ಮ ಮನೆಯವರು ಮೊಟ್ಟೆ ತಂದಿದ್ದರು. ಒಂದು 20 ತಂದಿದ್ದರು. ನಮ್ಮ ಅತ್ತೆಯವ್ರಿಗೆ ಒಂದು 5 ಕೊಟ್ಟು ಕಳಿಸ್ದೆ. ಇನ್ನು ಅವ್ರೇನಾರು ಮಾಡಿದ್ರೆ ನಾವು ಕೊಡ್ತಾನೆ ಇರ್ತೀವಿ. ನಾವು ಅವ್ರು ಕೊಟ್ಟು ಏನು ತಿನ್ನೋದಿಲ್ಲ. ಏನೇ ಇದ್ದರೂ ಸಮಸ್ಯೆ ಇದ್ದರೂ ಒಂದು ಸ್ವಲ್ಪ ಒಂದು ಕಳ್ಳು ಬಾಧಿಸ್ತದೆ. ಏನು ಮಾಡೋದು, ಅವ್ರು ತಿನ್ನಬೇಕಲ್ಲ ಅನ್ನಿಸ್ತದೆ. ಇನ್ನೇನು ಮಾಡೋದು, ಎಷ್ಟೇ ಮನಸ್ತಾಪ ಇದ್ರೂ ಅಯ್ಯೋ ಅಂದ್ಕೊಂಡು ಸಹಿಸ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಆ ಥರ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಈ ಕಡೆ ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ನಮ್ಮ ಮನೆಯವರು ಮೊಟ್ಟೆ ಹುರಿ ಅಂತ ಹೇಳಿದ್ರು, ಅದಕ್ಕೆ ಹುರಿದು ಇನ್ನು ನಂಜಕ್ಕಾಗುತ್ತೆ ಅಂತ ಈ ಕಡೆ ಒಂದು 4 ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೆ. ಈ ಕಡೆ ಸೈಡಲ್ಲಿ ಬೇಯ್ತಾಯಿತ್ತು. ಆಗಾಗ ಸ್ಟವ್ ಕ್ಲೀನ್ ಮಾಡ್ಕೊಬಿಟ್ರೆ ಸರಿ, ಇಲ್ಲಾಂದರೆ ನೋಡೋಕ್ಕಾಗ್ದಂಗೆ ಆಗ್ಬಿಟ್ಟಿರ್ತದೆ. ಎಷ್ಟು ಕ್ಲೀನ್ ಮಾಡಿದ್ರೂ ನನಗಳಿಗೆ ನೋಡೋಕ್ಕೆ ಆಗೋದಿಲ್ಲ, ಆ ಥರ ಆಗ್ತಿರ್ತದೆ. ಏನು ಮಾಡೋದು, ಏನೂ ಮಾಡೋಕ್ಕಾಗೋದಿಲ್ಲ. ಈ ಕಡೆ ಎಲ್ಲ ಹುರಿದಿದ್ದೀನಲ್ಲ, ಅದನ್ನ ನಂಜಕ್ಕೆ ನಮ್ಮ ಮನೆಯವ್ರಿಗೆ ಕೊಡಬೇಕು. ಅವರು ಅಪರೂಪವಾಗಿ ಈ ಥರ ಒಂದೊಂದು ಸರಿ ಹುರಿ ಅಂತಾರೆ. ಹುರಿದಿದ್ದೆ. ಈ ಕಡೆ ಮೊಟ್ಟೆನೂ ಬೇಯಕ್ಕೆ ಹಾಕಿದೆ. ಮೊಟ್ಟೆ ಎಲ್ಲ ಬೆಂದಿತ್ತಲ್ಲ, ಇನ್ನು ಹುರಿದಿರೋದು ಮಕ್ಳು ಇಷ್ಟಪಡೋದಿಲ್ಲ. ನಾವು ತಾನೇ ನಮ್ಮ ಮನೆಯವ್ರು ಮಾತ್ರ ಇಷ್ಟಪಡ್ತಾರೆ. ಎಲ್ಲನೂ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಊಟಕ್ಕೆ ಇಕ್ಕೋಣ ಅಂದ್ಬಿಟ್ಟು ಅವ್ರಿಗೆ ಊಟ ಕೊಟ್ಟೆ. ಒಂದು ಸ್ವಲ್ಪನಾದ್ರು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು.